ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಪಿಚನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸ್ವಾಮಿ ವಿವೇಕಾನಂದರ 15 ಸಾಲುಗಳ ಭಾಷಣ ನೋಡ್ತಾ ಇದೀವಿ. 2025ರ ಸ್ವಾಮಿ ವಿವೇಕಾನಂದರ 15 ಸಾಲುಗಳ ಭಾಷಣ ನೋಡ್ತಾ ಇದೀವಿ. ಒಂದು ಭಾಷಣ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್, ನೀವು ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಈ ಒಂದು ಭಾಷಣ ನೋಡ್ತಾ ಕೇಳ್ತಾ ಹೋಗೋಣ. ಅದೇ ರೀತಿ ಯಾವ ರೀತಿ ಭಾಷಣ ಮಾಡೋದು ತಿಳಿಸ್ತಾ ಹೋಗ್ತಾನೆ ಬನ್ನಿ. ಈ ಒಂದು ಭಾಷಣ ಮಾಡೋದು ಸೂಚನೆ ಏನಂತೀರಾ, ಇಲ್ಲಿ 1 ರಿಂದ 15 ಪಾಯಿಂಟ್ ನಾವು ಕಂಡು ಬರ್ತೇವೆ. ನಿಮ್ಮ ಭಾಷಣದಲ್ಲಿ 1ನೇ ಪಾಯಿಂಟ್, 2ನೇ ಪಾಯಿಂಟ್, 3ನೇ ಪಾಯಿಂಟ್ ಅಂತ ಹೇಳ್ತಾ ಹೋಗ್ಬೇಡಿ. 1 ರಿಂದ 15 ಪಾಯಿಂಟ್ಗಳನ್ನು ಒಂದು ಪುಟದಲ್ಲಿ ಬರ್ಕೊಂಡು ಪರ್ಫೆಕ್ಟ್ ಆಗ್ರಿ, ಕಂಠಸ್ಥ ಹಾಕ್ರಿ. ಅದಾದ ನಂತರ ಏನ್ ಮಾಡ್ತೀರಾ ಅಂದ್ರೆ, ನೀವು ಮಾತಾಡೋ ಮುಂಚೆ ಪಾಯಿಂಟ್ಗಳನ್ನು ಬಿಟ್ಬಿಡಿ. ವಿಷಯವನ್ನ ಸ್ಟೆಪ್ ವೈಸ್ ಹೇಳುವಾಗ ಹಾವಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಏರಿಳಿತ ಧ್ವನಿ ಮೂಲಕ ಹೇಳ್ತಾ ಹೋಗಿ. ಆಗ ಕೇಳೋರಿಗೆ ಅದ್ಭುತವಾಗಿರುತ್ತೆ ನಿಮ್ಮ ಭಾಷಣ. ರೈಟ್, ಹಾಗಾದ್ರೆ ನಾನು ನಿಮ್ಗೆ ಇಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ. ಓಕೆನಾ? ಮೊದಲನೇ ಪಾಯಿಂಟ್ ನೋಡಿ, ವೇದಿಕೆಯ ಮೇಲಿರುವ ಎಲ್ಲರಿಗೂ ಶುಭೋದಯ. ವೇದಿಕೆಯ ಮೇಲಿರುವ ಎಲ್ಲರಿಗೂ ಶುಭೋದಯ. 2ನೇ ಪಾಯಿಂಟ್, ಈ ಸುಂದರ ಸಮಯದಲ್ಲಿ ವಿವೇಕಾನಂದರ ಕುರಿತು ಅಥವಾ ಸ್ವಾಮಿ ವಿವೇಕಾನಂದರ ಕುರಿತು ಅಂತ ಹೇಳಿ ಸೇರಿಸಬಹುದು. ಇಲ್ಲಿ ನಾನು ವಿವೇಕಾನಂದರ ಕುರಿತು ಅಂತ ನಾನು ಹೇಳಿದ್ದೀನಿ ಮಕ್ಕಳೇ. ಓಕೆ, ವಿವೇಕಾನಂದರ ಕುರಿತು ಮಾತನಾಡಲು ಬಯಸುತ್ತೇನೆ. ಅಂತ 3ನೇ ಪಾಯಿಂಟ್ ನೋಡಿ, ವಿವೇಕಾನಂದರು ಅತ್ಯಂತ ಜನಪ್ರಿಯ ಹಿಂದೂ ಸನ್ಯಾಸಿಗಳಲ್ಲಿ ಒಬ್ಬರು ಮತ್ತು ಭಾರತದ ದೇಶಭಕ್ತ ಸಂತರಾಗಿದ್ದರು. ಮತ್ತೊಮ್ಮೆ ನೋಡಿ, ವಿವೇಕಾನಂದರು ಅತ್ಯಂತ ಜನಪ್ರಿಯ ಹಿಂದೂ ಸನ್ಯಾಸಿಗಳಲ್ಲಿ ಒಬ್ಬರು ಮತ್ತು ಭಾರತದ ದೇಶಭಕ್ತ ಸಂತರಾಗಿದ್ದರು. 4ನೇ ಪಾಯಿಂಟ್, ಅವರು 1863 ಜನವರಿ 12ರಂದು ಕಲ್ಕತ್ತಾದಲ್ಲಿ ಜನಿಸಿದರು. ಅವರಿಗೆ ನರೇಂದ್ರನಾಥ ದತ್ತ ಎಂದು ಹೆಸರಿಡಲಾಯಿತು. ಮತ್ತೊಮ್ಮೆ ನೋಡಿ ಮಕ್ಕಳೇ, ಅವರು 1863 ಜನವರಿ 12ರಂದು ಕಲ್ಕತ್ತಾದಲ್ಲಿ ಜನಿಸಿದರು. ಅವರಿಗೆ ನರೇಂದ್ರನಾಥ ದತ್ತ ಎಂದು ಹೆಸರಿಡಲಾಯಿತು. 5ನೇ ಪಾಯಿಂಟ್, ಅವರ ತಂದೆ ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ ದೇವಿ. 6ನೇ ಪಾಯಿಂಟ್ ನೋಡಿ, ಅವರು ವಿದೇಶದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದರು. ಭಾರತಕ್ಕೆ ಮರಳಿದ ನಂತರ ಅವರು ಬಂದು ಸಮಾಜ ಸುಧಾರಣೆ ಮತ್ತು ಧರ್ಮದ ಸೇವೆ ಮಾಡಿದರು. ಮತ್ತೊಮ್ಮೆ ನೋಡಿ, ಅವರು ವಿದೇಶದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದು ಭಾರತಕ್ಕೆ ಮರಳಿದ ನಂತರ ಅವರು ಬಂದು ಸಮಾಜ ಸುಧಾರಣೆ ಮತ್ತು ಧರ್ಮ ಸೇವೆ ಮಾಡಿದರು. ಓಕೆ, 7ನೇ ಪಾಯಿಂಟ್ ನೋಡಿ, ಅವರು ತಮ್ಮ ಗುರು ರಾಮಕೃಷ್ಣ ಪರಮಹಂಸರಿಂದ ಹೆಚ್ಚು ಪ್ರಭಾವಿತರಾದರು. ಅಂತ 8ನೇ ಪಾಯಿಂಟ್ ನೋಡಿ, ಅವರ ಬೋಧನೆಗಳು ಮತ್ತು ಮೌಲ್ಯಯುತವಾದ ವಿಚಾರಗಳು ಭಾರತದ ಶ್ರೇಷ್ಠ ತಾತ್ವಿಕ ಆಸ್ತಿಗಳಾಗಿವೆ. ಮತ್ತೊಮ್ಮೆ ಅವರ ಬೋಧನೆಗಳು ಮತ್ತು ಮೌಲ್ಯಯುತವಾದ ವಿಚಾರಗಳು ಭಾರತದ ಶ್ರೇಷ್ಠ ತಾತ್ವಿಕ ಆಸ್ತಿಗಳಾಗಿವೆ.
ಅಂದ್ರೆ 9ನೇ ಪಾಯಿಂಟ್ ನೋಡಿ, ಅವರ ಆಧುನಿಕ ವೇದಾಂತ ಮತ್ತು ರಾಜಯೋಗದ ತತ್ವಗಳು ಯುವ ಜನರಿಗೆ ಉತ್ತಮ ಸ್ಫೂರ್ತಿಯಾಗಿವೆ. ಮತ್ತು ನೋಡಿ, ಅವರ ಆಧುನಿಕ ವೇದಾಂತ ಮತ್ತು ರಾಜಯೋಗದ ತತ್ವಗಳು ಯುವಕರಿಗೆ ಉತ್ತಮ ಸ್ಫೂರ್ತಿಯಾಗಿದೆ. 10ನೇ ಪಾಯಿಂಟ್ ನೋಡಿ, 1893ರಲ್ಲಿ ಅಮೆರಿಕಾದ ಚಿಕಾಗೋದಲ್ಲಿಯ ವಿಶ್ವ ಧರ್ಮಗಳ ಸಂಸತ್ತಿನ ಅವರ ಭಾಷಣ ವಿಶ್ವ ಪ್ರಸಿದ್ಧವಾಗಿದೆ. ಮತ್ತೆ ನೋಡಿ, 1893ರಲ್ಲಿ ಅಮೆರಿಕಾದ ಚಿಕಾಗೋದಲ್ಲಿಯ ವಿಶ್ವ ಧರ್ಮಗಳ ಸಂಸತ್ತಿನ ಅವರ ಭಾಷಣ ವಿಶ್ವ ಪ್ರಸಿದ್ಧವಾಗಿದೆ. ಅದ ನಂತರ 11ನೇ ಪಾಯಿಂಟ್ ನೋಡಿ, ಅವರು ಬೇಲೂರು ಮಠ, ರಾಮಕೃಷ್ಣ ಮಠ ಹಾಗೂ ರಾಮಕೃಷ್ಣ ಮಿಷನ್ ಸ್ಥಾಪಿಸಿದರು. ಮತ್ತು ನೋಡಿ, ಅವರು ಬೇಲೂರು ಮಠ, ರಾಮಕೃಷ್ಣ ಮಠ ಹಾಗೂ ರಾಮಕೃಷ್ಣ ಮಿಷನ್ ಸ್ಥಾಪಿಸಿದರು. ಓಕೆ, ನಂತರ 12ನೇ ಪಾಯಿಂಟ್ ನೋಡಿ, ಅವರು 4 ಜುಲೈ 1902ರಲ್ಲಿ ನಿಧನ ಹೊಂದಿದರು. 13ನೇ ಪಾಯಿಂಟ್, ಅವರ ಜನ್ಮದಿನವನ್ನು 1985ರಿಂದ ಪ್ರತಿ ವರ್ಷ ಜನವರಿ 12ರಂದು 1985ರಿಂದ ಪ್ರತಿ ವರ್ಷ ಜನವರಿ 12ರಂದು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸಲಾಗುತ್ತದೆ. ಮತ್ತು ನೋಡಿ, ಅವರ ಜನ್ಮದಿನವನ್ನು 1985ರಿಂದ ಪ್ರತಿ ವರ್ಷ ಜನವರಿ 12ರಂದು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸಲಾಗುತ್ತದೆ. 14ನೇ ಪಾಯಿಂಟ್ ನೋಡಿ, ಯುವ ಪೀಳಿಗೆಗೆ ಸ್ಫೂರ್ತಿ ನೀಡಲು ಹಾಗೂ ಅವರ ಧಾರ್ಮಿಕ ಆದರ್ಶಗಳನ್ನು ತಿಳಿಸಲು ಈ ಯುವ ದಿನವನ್ನು ಆಚರಿಸಲಾಗುತ್ತದೆ. ಮತ್ತು ನೋಡಿ, ಯುವ ಪೀಳಿಗೆಗೆ ಸ್ಫೂರ್ತಿ ನೀಡಲು ಹಾಗೂ ಅವರ ಧಾರ್ಮಿಕ ಆದರ್ಶಗಳನ್ನು ತಿಳಿಸಲು ಈ ಯುವ ದಿನವನ್ನು ಆಚರಿಸಲಾಗುತ್ತದೆ. 15ನೇ ಪಾಯಿಂಟ್, ಹೇಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎನ್ನುವ ಹೇಳಿಕೆಯು ಪ್ರಸಿದ್ಧವಾಗಿದೆ ಎಂದು ತಿಳಿಸುತ್ತಾ ನನ್ನ ಈ ಭಾಷಣ ಮುಗಿಸುತ್ತೇನೆ. ವಿವೇಕಾನಂದರಿಗೆ ಜಯವಾಗಲಿ. ಜೈ ಹಿಂದ್, ಜೈ ಭಾರತ್. ಮತ್ತು ನೋಡಿ, ಹೇಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎನ್ನುವ ಹೇಳಿಕೆಯು ಪ್ರಸಿದ್ಧವಾಗಿದೆ ಎಂದು ತಿಳಿಸುತ್ತಾ ನನ್ನ ಈ ಭಾಷಣ ಮುಗಿಸುತ್ತೇನೆ. ವಿವೇಕಾನಂದರಿಗೆ ಜಯವಾಗಲಿ. ಸ್ವಾಮಿ ವಿವೇಕಾನಂದರಿಗೆ ಜಯವಾಗಲಿ. ಜೈ ಹಿಂದ್, ಜೈ ಭಾರತ್. ಜೈ ಹಿಂದ್, ಜೈ ಭಾರತ್. ಹಾಗಾದ್ರೆ ಈ ಒಂದು ಭಾಷಣದಾಗ ಇಷ್ಟು ಆಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.